ಹಾಯ್ ಹೆಲೋ ಅಸ್ಲಾಂ ವಲೈಕುಮ್. ವೆಲ್ಕಮ್ ಟು ಅವರ್ ಚಾನಲ್ ಶಬಾನಾ ಮಿಸ್ಬಾ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಶಬಾನಾ. ಸೊ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಿಮ್ಮ ಜೊತೆ ಚಿಕನ್ ಬಿರಿಯಾನಿನ ಶೇರ್ ಮಾಡ್ಕೊತೀನಿ ಅಂತ. ಸೊ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ, ಅದೊಂದು ಮಾಡಿ ಅಂತ ವಿಡಿಯೋ ನೀವು ಕೂಡ ಹೇಳ್ತಾಯಿದ್ರಿ. ಸೊ ಮಾಡಿದೆ ನಾನು. ಮನೆಗೂ ಕೂಡ ಬೇಕಿತ್ತು, ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಬೋದು ಅಂತ ಅದನ್ನು ಶೂಟ್ ಮಾಡಿಕೊಂಡೆ. ಸೊ ಫಸ್ಟು ನಾನು ಆನಿಯನನ್ನು ಡೀಪ್ ಫ್ರೈ ಮಾಡಿಕೊಂಡೆ. ಡೀಪ್ ಫ್ರೈ ಮಾಡೋಕ್ಕೂ ಮುಂಚೆ ಆನಿಯನ್ನಲ್ಲಿ ನಾನು ಉಪ್ಪನ್ನು ಹಾಕಿ 2 ನಿಮಿಷ ಬಿಟ್ಟಿದ್ದೆ. ಆಗ ನೀರಿನ ಅಂಶ ಏನಿರುತ್ತೆ ಅದೆಲ್ಲ ಉಪ್ಪು ತೆಗೆದುಬಿಡುತ್ತೆ. ಆಗ ಈರುಳ್ಳಿನ ನಾವು ಡೀಪ್ ಫ್ರೈ ಮಾಡೋದಕ್ಕೆ ಹಾಕಿದರೆ ನಮಗೆ 2 ನಿಮಿಷದಲ್ಲಿ ತುಂಬಾ ಚೆನ್ನಾಗಿ ಬೇಗ ಕ್ವಿಕ್ಕಾಗಿ ಡೀಪ್ ಫ್ರೈ ಆಗಿಬಿಡುತ್ತೆ. ಕಲರ್ ಬೇಗ ತುಂಬ ಚೇಂಜ್ ಆಗುತ್ತೆ ಮತ್ತು ಕ್ರಿಸ್ಪಿನೆಸ್ಸು ಕೂಡ ಚೆನ್ನಾಗಿ ಬರುತ್ತೆ ಇದರಿಂದ. ಸೊ ಇದನ್ನು ನಾನು ಡೀಪ್ ಫ್ರೈ ಮಾಡ್ಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿಬಿಟ್ಟೆ. ಇರೋ ಎಕ್ಸ್ಟ್ರಾ ಆನಿಯನ್ನಲ್ಲಿ ಆಯಿಲ್ ಏನಿದೆ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ ಅದು ಅಂತ. ಸೊ ಇದನ್ನು ನಾನು ಸ್ವಲ್ಪ ತಣ್ಣಗೆ ಬಿಟ್ಟರೆ ಇದು ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಅಂತ ಬಿಟ್ಟಿದ್ದೀನಿ. ನೆಕ್ಸ್ಟ್ ಚಿಕನನ್ನು ಮ್ಯಾರಿನೇಟ್ ಮಾಡೋಣ ಅಂತ ಚಿಕನ್ ನಾನು 1 kg ತೊಗೊಂಡಿದ್ದೀನಿ. 1 kg ಚಿಕನ್ಗೆ ನಾನು 2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ. ಸೊ ನಾನು ಚಿಕನ್ನು ರೈಸು 2 1 ಕಿಲೋ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು ಪುದೀನ, ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ. ಅದರ ಜೊತೆ ನಾನು ಚಕ್ಕೆ, ಲವಂಗ, ಧನಿಯಾ ಪುಡಿ, ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ ಖಾರದ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ನೋಡಿನೇ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಹಾಕಿದ್ದೀನಿ. ಅದನ್ನು ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು. ಮತ್ತು ನಾನು ಬಿರಿಯಾನಿ ಮಸಾಲಾನ ರೆಡಿಮೇಡ್ ಪೌಡ್ರನ್ನು ಹಾಕಿದ್ದೀನಿ. ನೆಕ್ಸ್ಟ್ ನಾನು ಅರ್ಧ ಲೀಟ್ರ್ ಕರ್ಡನ್ನು ಹಾಕಿದ್ದೀನಿ, ಮೊಸರು. ಸೊ ಅದಕ್ಕೆ ಒಂದೂವರೆ ನಿಂಬೆಹಣ್ಣನ್ನು ಹಾಕಿದ್ದೀನಿ. ಸೊ ಕ್ರಿಸ್ಪಿ ಆಯಿತು ನನ್ನ ಇಲ್ಲಿ ಆನಿಯನು, ಅದನ್ನು ಕೂಡ ಸ್ವಲ್ಪ ಇದಕ್ಕೆ ಹಾಕಿದೆ ನಾನು ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ. ಸೊ ಈ ಥರ ಹಾಕ್ಬಿಟ್ಟು ನಾನು ಮತ್ತು ಅದೇ ಆನಿಯನ್ ಫ್ರೈ ಮಾಡಿದ್ನಲ್ಲ ಅದೇ ಆಯಿಲನ್ನು ಹಾಕಿದೆ. ಬೇಕಿದ್ರೆ ನೀವು ಬೇರೆ ಆಯಿಲನ್ನು ಯೂಸ್ ಮಾಡ್ಬೋದು, ಯಾಕಂದರೆ ಇದು ಫ್ರೆಶ್ಶು, ನಾನು ಈಗ ತಾನೇ ಜಸ್ಟ್ ಫ್ರೈ ಮಾಡಿರೋದಲ್ಲ. ಸೊ ಅದಕ್ಕೋಸ್ಕರ ಆ್ಯಡ್ ಮಾಡಿದ್ದೀನಿ. ಸೊ ಜಾಸ್ತಿ ದಿನ ಆಗಿರೋ ಆಯಿಲನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಫ್ರೆಶ್ ಆಗಿರೋ ಆಯಿಲನ್ನೇ ಯೂಸ್ ಮಾಡಿ. ಸೊ ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ 1 ಅವರ್ ಬಿಟ್ಟೆ. 1 ಅವರ್ಗೂ ಮುಂಚೆ ನಾನಿಲ್ಲಿ ಅಕ್ಕಿಯನ್ನು ನೆನೆ ಹಾಕಿದ್ದೆ ನೀರಲ್ಲಿ. ಸೊ ಇದು ರೈಸೇನೆ, ಮನೆಗೆ ಯೂಸ್ ಮಾಡೋ ಅಕ್ಕಿನಲ್ಲೇ ನಾನು ಮಾಡಿರೋದು. ಸೊ ಫಸ್ಟು ನಾನಿಲ್ಲಿ ಅಕ್ಕಿ 1 kg ಇರೋದಕ್ಕೆ ನಾನು ಎಕ್ಸ್ಟ್ರಾ ನೀರನ್ನು ತೊಗೊಂಡಿದ್ದೀನಿ ಬಾಯ್ಲ್ ಮಾಡೋದಕ್ಕೆ. ಅದಕ್ಕೆ ನಾನು ಚಕ್ಕೆ, ಲವಂಗ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಸಿಮೆಣಸಿನ್ಕಾಯಿ, ಏಲಕ್ಕಿ ಮತ್ತು ನಿಂಬೆಹಣ್ಣನ್ನು ಹಾಕಿ ಬಾಯ್ಲಿಗೆ ಬಿಟ್ಟೆ. ಉಪ್ಪು ಟೇಸ್ಟಿಗೆ ನೋಡ್ಕೊಂಡು ಹಾಕ್ಕೊಳ್ಬೇಕು ನಾವಿಲ್ಲಿ, ಯಾಕಂದರೆ ಅಲ್ಲಿ ಚಿಕನಲ್ಲೂ ನಾವು ಉಪ್ಪನ್ನು ಆ್ಯಡ್ ಮಾಡಿದ್ದೀವಿ. ಮತ್ತು ಈ ನೀರು ಕೂಡ ರೈಸಿಗೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡ್ರೆ ನಡೆಯುತ್ತೆ. ನಾವು ಅಕಾರ್ಡಿಂಗ್ ಟು ನಾವು ಎಷ್ಟು ಹಾಕ್ಕೊಂಡಿರ್ತೀವಿ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡ್ರೆ ಉಪ್ಪು ಟೇಸ್ಟ್ ಬರುತ್ತೆ. ಸೊ ಲೆಮನ್ನ ಹಾಗೆ ಸಿಪ್ಪೆ ಸಮೇತ ಹಾಕಿದ್ದೆ ನಾನು, ಅದನ್ನು ಕೂಡ ರಿಮೂವ್ ಮಾಡ್ಕೊತೀನಿ. ಸೊ ನೆಕ್ಸ್ಟು ಅಷ್ಟರಲ್ಲಿ ಇದು ಬೇಯೋಷ್ಟರಲ್ಲಿ ನಾನು ಇದನ್ನು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಒಂದು ಸ್ವಲ್ಪ ದೊಡ್ಡದಿರೋದೇ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅದು. ಸೊ ಒಂದೇ ಸಲ ಕುಕ್ಕಿಂಗ್ ಮಾಡೋ ಪಾತ್ರೆಗೆ ಹಾಕ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗುತ್ತೆ ಆವಾಗ. ಸೊ ನಾನು ಇಲ್ಲಿ ರೈಸನ್ನು 60% ಮಾತ್ರ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಸೊ ಬೇಗನೆ ಬಾಯ್ಲ್ ಆಯಿತು. ಬಿಸಿ ಬಿಸಿ ನೀರಿಗೆ, ಕುದೀತಾ ಇರೋ ನೀರಿಗೆ ಹಾಕಿದ ತಕ್ಷಣ ಚೆನ್ನಾಗಿ ಬಾಯ್ಲ್ ಆಯ್ತದು. ನೀವು ನೋಡ್ತಾ ಇರ್ಬೋದು, ನೀರು ಇದರಲ್ಲಿ ಜಾಸ್ತಿ ಹಾಕಿದ್ದೀನಿ ನಾನು. ಸೊ ಇದನ್ನು ನಾನು ಇವಾಗ ಇಷ್ಟು ಸಾಕು, ಆಫ್ ಮಾಡ್ಕೊತೀನಿ. ನೆಕ್ಸ್ಟು ನಾನು ಆ ಒಂದು ಮ್ಯಾರಿನೇಟ್ ಆಗಿರೋ ಚಿಕನ್ನ ಅದರ ಮೇಲೆ ರೈಸನ್ನು ಬಾಯ್ಲ್ ಮಾಡಿದ್ನಲ್ಲ, ಸೊ ಅದನ್ನು ನಾನು ಇದರ ಮೇಲೆ ಲೇಯರ್ ಬೈ ಲೇಯರ್ ಹಾಕ್ತಾ ಹೋಗ್ತೀನಿ. ಸೊ ಸ್ವಲ್ಪ ನಾನು ಚಿಕನನ್ನು ಎತ್ತಿಟ್ಟಿದ್ದೆ, ಸೊ ಅದು ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ. ಸೊ ಆ ಒಂದು ಚಿಕನ್ಗೆ ಲಾಸ್ಟಲ್ಲಿ ನಾನು ಸ್ವಲ್ಪ ರೈಸ್ ನೀರನ್ನು ಹಾಕ್ಬಿಟ್ಟು ಅದನ್ನು ಕೂಡ ಮೇಲ್ಗಡೆಯಿಂದ ನಾನು ಲೇಯರ್ ಆಗಿಬಿಟ್ಟೆ. ಸೊ ನೆಕ್ಸ್ಟು ನಾನು ಫ್ರೈ ಆಗಿರೋ ಆನಿಯನನ್ನು ಇದರ ಮೇಲೆ ಇದೇ ಥರ ಗಾರ್ನಿಷ್ ಮಾಡಿಕೊಂಡೆ. ಸೊ ನೆಕ್ಸ್ಟು ನಾನು ಇದನ್ನು ಗ್ಯಾಸ್ ಮೇಲೆ 20 ಮಿನಿಟ್ ನಾನು ಇದಕ್ಕೆ ದಮ್ ಆಗೋದಕ್ಕೆ ಬಿಟ್ಟಿದ್ದೆ. ಸೊ ಲೋ ಫ್ಲೇಮಲ್ಲಿ 20 ಮಿನಿಟ್ ಬಿಟ್ಟಿದೆ. ಇದು 20 ಮಿನಿಟ್ ಬಿಟ್ಟರೆ ಸೀದೋಗಲ್ಲ, ಕರೆಕ್ಟಾಗಿ ಒಂದು ನಮಗೆ ಬೇಕಾಗಿರೋ ಒಂದು ಮಸಾಲೆ ವಾಸನೆ ಎಲ್ಲ ಹೋಗಿ ಕರೆಕ್ಟಾಗಿ ಬಿರಿಯಾನಿಯನ್ನು ಉದುರುವಾಗಿ ನೀಟಾಗಿ ರೆಡಿ ಮಾಡಿ ಬಿಟ್ಟಿರುತ್ತೆ. ಸೊ ಆಗಾಗ ನಾನು ಅದನ್ನು ತೆಗ್ದು ನೋಡೋಕ್ಕೆ ಹೋಗಿಲ್ಲ. 20 ಮಿನಿಟ್ಸ್ಗೆ ನಾನು ಟೈಮ್ ಸೆಟ್ ಮಾಡಿಬಿಟ್ಟು ಬಿಟ್ಟಿದ್ದೆ. ನೆಕ್ಸ್ಟ್ ಸೋನು ಕೂಡ ಕೂತ್ಕೊಂಡು ನಾನು ಕೂಡ ಮಾಡ್ತೀನಿ ಅಮ್ಮ ಗಾರ್ನಿಷಿಂಗ್ ಅಂತ ಕೂತಿದ್ದಾಳೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ರೈಸು ಕೂಡ ರೆಡಿಯಾಗಿದೆ, ಬಿರಿಯಾನಿ ಕೂಡ ರೆಡಿಯಾಗಿದೆ. ಇದಕ್ಕೆ ನಾನು ಯಾವುದೇ ಥರದ ಆರ್ಟಿಫಿಷಿಯಲ್ ಕಲರ್ಗಳನ್ನು ಯೂಸ್ ಮಾಡಿಲ್ಲ. ತುಂಬಾ ಚೆನ್ನಾಗಿ, ತುಂಬಾ ಒಂದು ಬೇಗಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಮತ್ತು ನನ್ನ ವಿಡಿಯೋ ಹೇಗಿತ್ತು ಅಂತ ನಿಮಗೇನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.